ನಮಸ್ಕಾರ ರೈತರೇ, ನಾನು ಶ್ರೀಕಾಂತ್. ಆ, ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಭೋಗೇನಹಳ್ಳಿ ಒಂದು ಊರಲ್ಲಿ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ಈತ್ರಲ್ಲೂ ಸಿಂಪರಣೆ ಯಾವ ಥರ ಇರಬೇಕು, ಅದರಲ್ಲಿ ಯಾವ ಥರ ನ್ಯಾಚುರಲ್ ಡಿಫಾಲಿಯೇಷನ್ ಆಗಿರುತ್ತೆ, ಡೋಸುಗಳೇನೇನು ಹಾಕೊಬೇಕು, ಅದಾದಮೇಲೆ ಮೊದಲನೇ ನೀರು ಫಸ್ಟ್ ವಾಟ್ರು ಯಾವಾಗ ಕೊಡಬೇಕು, ಅದಾದಮೇಲೆ 1 ತಿಂಗಳು ಶೆಡ್ಯೂಲ್ ಸ್ವಲ್ಪ ಸ್ವಲ್ಪ ಕವರ್ ಮಾಡ್ತೀನಿ. ಸೊ ಮೊದಲನೇದು ಈತ್ರಲ್ಲಿ ಪ್ಲಾನ್ ನೋಡ್ಬೇಕಾದ್ರೆ, ಈತ್ರಲ್ಲಿ ಯಾವ ಥರ ಆಗಬೇಕು, ಯಾವ ಡೇಟ್ಗೆ ಆಗಬೇಕು ಅಂತ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಇದೆ. ಸೊ ಫಸ್ಟ್ ಈತ್ರ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದು ನಮ್ಮದು ನ್ಯಾಚುರಲ್ ಡಿಫಾಲಿಯೇಷನ್ ಎಷ್ಟಾಗಿದೆ. ನ್ಯಾಚುರಲ್ ಡಿಫಾಲಿಯೇಷನ್ ಅಂದರೆ, ನೀವು ಏನು ಸ್ಟ್ರೆಸ್ ಕೊಡ್ತೀರಲ್ರ, ಇವಾಗ ಒಂದೂವರೆ ತಿಂಗಳು ನೀರು ಸ್ಟಾಪ್ ಮಾಡ್ಕೊಂಡಿರ್ತೀರ, ಆ ಸ್ಟಾಪಲ್ಲಿ ಎಷ್ಟು ಪರ್ಸೆಂಟ್ ಒಳಗಡೆ ಇರುವಂಥ ಎಲೆ ಹಣ್ಣಾಗ್ತಿದೆ, ಇನ್ನು ಟಾಪಲ್ಲಿ ಇರುವಂಥ ಎಲೆಗಳ ಹಣ್ಣಾಗಿ ಕೆಳಗಡೆ ಉದುರ್ತಾ ಇದೆ, ಅದಕ್ಕೆ ನಾವು ನ್ಯಾಚುರಲ್ ಡಿಫಾಲಿಯೇಷನ್ ಅಂತೀವಿ. ಅಂದರೆ ಯಾವುದೇ ಕೆಮಿಕಲ್ ಉಪಯೋಗಿಸದೆ ಎಲೆ ನಿಮಗೆ ನ್ಯಾಚುರಲ್ ಆಗಿ ಹಣ್ಣಾಗ್ಬಿಟ್ಟು ಕೆಳಗಡೆ ಉದುರೋಗ್ಬಿಡೋದು. ಸರಿನಾ? ಇದೊಂದು ನೋಡ್ಕೊಂಡ್ಬಿಟ್ಟು ನಾವು ಇದನ್ನ ಈ ಥರ ಮಾಡ್ಕೊಬೇಕು. ಸೊ ಈಗ ಮೊದಲನೇ ವರ್ಷ ತೋಟದವರಿಗೆ ಒಂದು ಶೆಡ್ಯೂಲ್ ಬೇರೆನೇ ಇರುತ್ತೆ, ಇನ್ನು 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಈ ತೋಟದವ್ರಿಗೆ ಒಂದು ಶೆಡ್ಯೂಲ್ ಬೇರೆ ಇರುತ್ತೆ. ಸೊ ಏನಾದರೂ ಬಟ್ ಒಂದು ಸ್ಪ್ರೇ ಮಾಡೋದು ಇಂಪಾರ್ಟೆಂಟ್ ಇದೆ ನಿಮಗೆ. ಸೊ ರೆಸ್ಟಲ್ಲಿ ಇರ್ತೀರಾ, ಮುಂಚೆ ರೆಸ್ಟಲ್ಲಿ ಇದ್ದಾಗ ನೀವು ಯಾವ ಸ್ಪ್ರೇಗಳು ಮಾಡ್ಕೊಂಡಿರಲ್ಲ, ಇನ್ನು ಸ್ಪ್ರೇಗಳು ನೀಟಾಗಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಒಂದ್ಸಲ ತೋಟ ಹಾರ್ವೆಸ್ಟ್ ಆಗಿ ಹೋಯ್ತು ಅಂತ ಇಟ್ಕೊಡ್ರಿ, ಮುಂದೆ ನಾವು ಅದ್ರ ಮೇಲೆ ನೋಡೋದೇ ಇಲ್ಲ. ಆ ಕಡೆ ಸುಮ್ಮನೆ ಯಾವಾಗೋ ಒಂದ್ಸಲ ಬೋರ್ಡೋ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಬಿಟ್ಟಿರ್ತೀವಿ. ಸೊ ಹಿಂಗಾಗ್ಬಿಟ್ಟು ಏನಾಗುತ್ತೆ, ಅಲ್ಲಿ ನಿಮಗೆ ಅಪಿಡ್ಸ್ ಅಟ್ಯಾಕ್ ಆಗಲಿ, ಸುಮಾರು ಇನ್ಸೆಕ್ಟ್ಗಳು ಅದರಲ್ಲಿ ಮೇಜರ್ ಆಗಿಬಿಟ್ಟು ನಿಮ್ಗೆ ಅಪಿಡ್ಸ್ ಆಗುತ್ತೆ, ಅದ್ರ ಮೇಲೆ ಮೈಟ್ಸ್ ನಿಮ್ಗೆ ಸಕಿಂಗ್ ಆಗುತ್ತೆ, ಅದ್ರ ಮೇಲೆ ಥ್ರಿಪ್ಸ್ ಸಕಿಂಗ್ ಆಗುತ್ತೆ. ನಿಮಗೆ ಥ್ರಿಪ್ಸು, ಮೈಟ್ಸು, ಅಪಿಡ್ಸು ಈ ಥರ ಎಲ್ಲ ಅಟ್ಯಾಕ್ ಆದಾಗ ನಮ್ದು ಎಲೆ ಅರ್ಧ ಭಾಗ ಕಟ್ಟಾಗಿ ಹೋಗಿರಲ್ಲ, ನಿಮ್ದು ಎಲೆ ಭಾಗ ಆ ಕಡೆ ಆಗ್ಬಿಡ್ತದೆ, ಹಿಂಗೆ ಮುಚ್ಕೊಂಡ್ಬಿಡುತ್ತೆ. ಸೊ ಹಿಂಗಾಗ್ಬಿಟ್ಟು ಗಿಡಕ್ಕೆ ಏನಾಗುತ್ತೆ, ಆಗುವಂಥದ್ದು ರೆಗ್ಯುಲರ್ ನ್ಯಾಚುರಲ್ ನಿಮಗೆ ಏನಾದ್ರು ಫೋಟೋಸಿಂಥಸಿಸ್ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಸೊ ಅದಾದ್ರಿಂದ ನಿಮ್ಮ ಗಿಡಕ್ಕೆ ಫುಡ್ಡು ಸಿಗಲ್ಲ. ಸೊ ಹಿಂಗಾಗ್ಬಿಟ್ಟು ಫುಡ್ ಸಿಗಲ್ಲ ಅಂದ್ರೆ ಅದ್ರ ಅರ್ಥ ಏನಾಗುತ್ತೆ, ಗಿಡದಲ್ಲಾಗಿ ಪ್ರಾಪರ್ ನಿಮಗೆ ಸ್ಟೋರೇಜ್ ನಮಗಿಲ್ಲಿ ಬರಲ್ಲ. ಸೊ ಅದು ಪ್ರಾಪರ್ ಸ್ಟೋರೇಜ್ ಬರಲಿಲ್ಲ ಅಂದರೆ ಮುಂದೆ ಏನು ಪ್ರಾಬ್ಲಮ್ಗಳಾಗ್ತಾವೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಸೊ ಅದನ್ನ ಮಾಡ್ಬೇಕಂದ್ರೆ ನಮಗೆ ತೋಟ ಅಂದರೆ ಇವತ್ತಿನ ಒಂದಿನ ಮಾಡೋ ಸ್ಪ್ರೇ ಮುಂದೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಒಂದು ಸ್ಪ್ರೇ ನೀಟಾಗಿ ಮಾಡ್ಕೊಳ್ಳಿ, ಏನು ಮಾಡೋಂಗಿಲ್ಲ ಜಾಸ್ತಿ. ನಿಮಗೆ ಒಂದು ಸಿಂಗಲ್ ಒಂದು 2 ml ರೋಗರು ಎಲ್ಲ, ಅದಕ್ಕಿಂತಲೇ ಜಾಸ್ತಿ ಎಲೆ ಮೇಲೆ ಕಪ್ಪು ಇದೆ, ಜಾಸ್ತಿ ಸೀಡೆ ಇದೆ, ಇದನ್ನ ರೆಸ್ಟ್ ಪೀರಿಯಡಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಜಾಸ್ತಿ ಸೀಡ್ ಇದೆ ಆ ಥರ ಇದ್ದರೆ ಮಾರ್ಷಲ್ 2 ml ಹೋಗಿ ಅದ್ರ ಜೊತೆ ಅಸಿಪೇಟ್ ಕಾಂಬಿನೇಷನ್ ಹಾಕೊಂಡು 2 ಗ್ರಾಮ್ ಹಾಕ್ಕೊಳ್ಳಿ. ಇದನ್ನ ಹಾಕೊಂಡ್ಬಿಟ್ಟು ಒಂದ್ಸಲ ನೀಟಾಗಿ ಔಷಧಿ ಹೊಡ್ಕೊಂಡು ಗಿಡನೆಲ್ಲ ನೀಟಾಗಿ ತೊಳ್ಕೊಂಬಿಡಿ. ಸೊ ನಿಮ್ಮ ತೋಟದಲ್ಲಿ ಅಪಿಡ್ಸ್ ಇಲ್ಲ, ನಾನು ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ, ಏನೂ ಇಲ್ಲ ಅನ್ನೋರು ಸಿಂಗಲ್ ಕ್ಲೋರೋಪೈರಿಫಾಸ್ 2 ml ತೊಗೊಂಡ್ಬಿಟ್ಟು ನೀಟ್ ಬುಡದಿಂದ ಮೇಲ್ವರೆಗೂ ಟಾಪ್ವರೆಗೂ ನೀಟಾಗಿ ಗಿಡನ ತೊಳಸ್ಕೊಂಬಿಡಿ. ಈ ಸ್ಪ್ರೇಗಳಲ್ಲಿ ಬೂಮರಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಸ್ಪ್ರೇ ಮತ್ತು ಈ ಥ್ರಿಲ್ಲರ್ ಸ್ಪ್ರೇ ಎರಡೂ ನಿಮಗೆ ಕೈಯಿಂದನೇ ಮಾಡೋದಿದೆ. ಯಾಕಂದರೆ ಬೂಮರ್ ನಿಮಗೆ ಭೂಮಿ ಕವರೇಜ್ ಮಾಡಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟುಬಿಟ್ರು ಮಧ್ಯೆ ನಿಮ್ಮ ಕೂಚುಗಳಿರ್ತವೆ, ಕಟ್ಟೆಗಳಿರ್ತವೆ, ಕಾರ್ನರು, ರೌಂಡ್ಗಳು, ಸೊ ಅದು ಕವರ್ ಆಗಲ್ಲ. ಸೊ ಕೈಯಿಂದ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ನೀಟಾಗಿ ನಿಮಗೆ ಔಷಧಿಯಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇದೇನಾಯ್ತು, ನಿಮಗೆ ರೆಸ್ಟ್ ಪೀರಿಯಡಲ್ಲಿ ಇರುವಂಥ ಒಂದು ಔಷಧಿ ಅಂದರೆ B4 ಈಥ್ರಲ್ಲಿಗಿಂತ ಮುಂಚೆ ಏನು ಮಾಡೋದಿದೆ. ಸೊ ನೀವು ಡಸ್ಟ್ ಎಲ್ಲ ತೊಳೆದ್ಬಿಡ್ತೀರಾ, ಎಲೆ ಮೇಲೆ ಇರುವಂಥದ್ದು ನಿಮ್ಮದು ದ್ರವ ಪ್ರದಾರ್ಥ ಜಿಗುಡು ಬಿದ್ದಿರುತ್ತೆ, ಅದು ಕೂಡ ಅಲ್ಲಿ ಹೋಗ್ಬಿಡುತ್ತೆ. ಗಮ್ ಸೀಕ್ರೆಟ್ ಆಗಿರುತ್ತಲ್ಲ, ಆ ಗಮ್ ಕೂಡ ನೀಟಾಗಿ ತೊಳ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಗಮ್ ಏನಾಗುತ್ತೆ ಅಂದರೆ ಬೆಳಗ್ಗೆ ಕಾಣಿಸುತ್ತೆ, ಮಧ್ಯಾಹ್ನದವರೆಗೂ ಗಮ್ ಇರಲ್ಲ, ಮತ್ತು ನಿಮಗೆ ಸಂಜೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ರಾತ್ರಿ ಬಿದ್ದಿರೋ ಗಮ್ಮು ಬೆಳಗಿನವರೆಗೂ ಇರುತ್ತೆ, ಬಿಸಿಲು ಬಂದ್ಬಿಟ್ಟು ಅದೇನಾಗುತ್ತೆ ಎಲೆಗೆ ದಬ್ಕೊಂಡ್ಬಿಡುತ್ತೆ ಹಿಂಗೆ. ಸೊ ಹಿಂಗಾಗ್ಬಿಟ್ಟು ಎಲೆ ಸೇಲ್ಸ್ಗಳೇನಿರ್ತಾವಲ್ಲ, ಆ ಸೇಲ್ಸ್ಗಳೆಲ್ಲ ಟೋಟಲ್ ಕಂಪ್ಲೀಟ್ ಆಗಿ ಮುಚ್ಕೊಂಡ್ಬಿಡ್ತವೆ. ಇದಾದ್ಮೇಲೆ ಯಾವುದೇ ಔಷಧಿ ಕೊಡ್ತಾ ಇರಿ. ಇವಾಗ ಕೆಲವು ಜನರು ಕಂಪ್ಲೇಂಟ್ ಬರ್ತಾರೆ, ನಾನು MKP ಕೊಟ್ಟೆ, 00 ಸ್ಪ್ರೇ ಕೊಟ್ಟೆ, ಆದರೂ ಕೂಡ ನನ್ನ ಕಡ್ಡಿ ಮೆಚುರಿಟಿ ಬಂದಿಲ್ಲ ಅನ್ನುವಂಥದ್ದು. ಕಡ್ಡಿ ಮೆಚುರಿಟಿನ ಸ್ಪ್ರೇ ಕೊಟ್ಟ ತಕ್ಷಣ ಕಡ್ಡಿಗೆ ಔಷಧಿ ಬಡ್ದ್ಬಿಟ್ಟು ಕಡ್ಡಿ ಮೆಚುರಿಟಿ ಬರಲ್ಲ, ಅದು ಎಲೆ ಮುಖಾಂತರ ಹೋಗ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಕಡ್ಡಿಲಿ ಮಾತ್ರ ಕೆಲಸ ಮಾಡಬೇಕು. ಸೊ ಎಲೆನೇ ನಿಮ್ಗೆ ಇಲ್ಲಿ ಕ್ಲೋಸಿಂಗ್ ಇದೆ, ಓಪನ್ ಇಲ್ಲ, ಸೇಲ್ಸ್ಗಳೇ ಓಪನ್ ಇಲ್ಲ. ಸೊ ಔಷಧಿ ಇನ್ಸರ್ಟ್ ಆಗೋಕ್ಕೆ ನಿಮಗೆ ಸಾಧ್ಯ ಅಲ್ಲ, ಟೈಮ್ ತೊಗೊಳುತ್ತೆ. ಸೊ ಹಿಂಗಾಗಿ ಏನು ಮಾಡೋದಂದರೆ, ಮೊದಲು ಇನ್ಸೆಕ್ಟಿಸೈಡ್ ಹಾಕೊಂಡ್ಬಿಟ್ಟು ಗಿಡನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡೋದು. ಸೊ ಇದಾದ್ಮೇಲೆ ಏನು ಮಾಡಿ, ಒಂದು ಕೋಟ 050 to 34. ಇನ್ನು ಜಾಸ್ತಿ ಎಲೆ ಹಸಿರಿದೆ, ಟಾಪ್ ಎಳೆ ಕಡ್ಡಿ ಇದೆ, ತುಂಬ ಹಸಿರಿದೆ, ಡಿಪೋಲೇಷನ್ ಹಾಕಿಲ್ಲ, ನ್ಯಾಚುರಲ್ ಆಗಿಲ್ಲ, ನನಗೆ ಇಮಿಡಿಯೇಟ್ ಈ ಥರ ಹೋಗ್ಬೇಕಾಗಿದೆ. ಸೊ ಈ ಇರೋರು ಏನು ಮಾಡಿ, 050 to 34 ಒಂದು 8 ರಿಂದ 10 ಗ್ರಾಮ್ 1 ಲೀಟ್ರಿಗೆ ಬೆರೆಸ್ಕೊಂಡ್ಬಿಟ್ಟು ಒಂದು ಸ್ಪ್ರೇ ಮಾಡ್ಕೊಳ್ಳಿ. ಇದಾದ್ಮೇಲೆ ಒಂದು 5 ದಿವಸ ಗ್ಯಾಪ್ ಇಟ್ಕೊಂಡ್ಬಿಟ್ಟು 0015 ಮತ್ತು ಇದ್ರ ಜೊತೆ ನಿಸರ್ಗ ಕಂಪ್ನಿ ಸ್ಪೈಸ್ ಅಂತ ಬರುತ್ತೆ, ಸಿಲಿಕಾನ್ ಬೇಸ್ಡ್ ಬರುತ್ತೆ, ಅದು 1 ಗ್ರಾಮ್ ಹಾಕೊಂಡು ಒಂದು ಸ್ಪ್ರೇ ಮಾಡ್ಕೊಳ್ಳೋದಿದೆ ನಿಮಗೆ. ಯಾಕಂದ್ರೆ ಡಿಪಾಲ್ಯೂಷನ್ ಮಾಡಿದಾಗ ಸಡನ್ ಗಿಡದಲ್ಲಿ ತಾಕತ್ತಿರಲ್ಲ, ಎಲೆಗಳೆಲ್ಲ ಉದುರೋಗ್ಬಿಟ್ಟಿರ್ತವೆ.
ಆ ಟೈಮಲ್ಲಿ ನಮಗೆ ಸ್ಟೋರೇಜ್ ಆಗ್ಬಿಟ್ಟು ಹೊಸ ನಿಮ್ಮ ನ್ಯೂ ಶೂಟ್ಸ್ ಏನು ಬರುತ್ತಲ್ಲ, ನೀವು ಅಪಾಯಿಕಲ್ ಏನು ಬರುತ್ತಲ್ಲ, ಅದು ನೀಟಾಗಿ ಓಪನ್ ಆಗಲಿ ಅಂತ ನಿಮ್ಗೊಂದು ಲಾಸ್ಟ್ ಸ್ಪ್ರೇ ಕೊಡೋದು. ಸೊ ಇದಾದ್ಮೇಲೆ ಇನ್ನು ಡೈರೆಕ್ಟ್ ಈಥ್ರಲ್ ಡೋಸಸ್ ಬರೋಣ. ಈಥ್ರಲ್ ಯಾವ ಥರ ಏನೇನು ತೊಗೊತೀರಂತ. ಈಗ ಈಥ್ರಲ್ ನಾನು ಹೇಳೋದಾದ್ರೆ 2 ml ಈಥ್ರಲ್ ತೊಗೊಳ್ರಿ. ಸೊ ಸ್ಪೆಷಲ್ ಬಯರ್ ಕಂಪ್ನಿ ರಿಕಮೆಂಡ್ ಮಾಡ್ತಿದ್ದೀನಿ. ಒಂದು 2 ml ಈಥ್ರಲ್, ಅದ್ರ ಜೊತೆ 1261 ಹಾಕೊಳ್ಳಿ. ಕೆಲವು ಜನ MKP ಹಾಕೊಂತಾರೆ, ಕೆಲವು ಜನ DAP. ಅವಾಗೆಲ್ಲ ಬಡ್ ಫಾರ್ಮೇಷನ್ ಆಗ್ತಿರ್ತದೆ. ಅವಾಗ ನಿಮಗೆ ಅಪಾಯಿಕಲ್ ಏನೋ ಹೊರಗಡೆ ಬರ್ತಿರ್ತವಲ್ಲ, ಅದು ಎಲೆ ಮುಖಾಂತರ ಬಂದ್ಬಿಟ್ಟು ನನಗೆ ಸ್ಟ್ರಕ್ಚರ್ ಸೆಟಪ್ ಆಗಬೇಕಾದ್ರೆ ಫೋಟೋ ಚಿಲ್ಕೆ 2 ಗ್ರಾಮು 1 ಲೀಟರ್ ನೀರಿಗೆ, ಅದ್ರ ಜೊತೆ 6BA 3 ಗ್ರಾಮು ಪ್ರತಿ 100 ಲೀಟರ್ ನೀರಿಗೆ. ಇಲ್ಲೇನು ಬರುತ್ತೆ ಅಂದರೆ ಫೋಟೋ ಚಿಲ್ಕೆ 2 ಗ್ರಾಮು 1 ಲೀಟರ್ ನೀರಿಗೆ, 6BA ಬಂದ್ಬಿಟ್ಟು 3 ಗ್ರಾಮು 100 ಲೀಟರ್ ವಾಟರ್ಗೆ ಅದನ್ನು ಬೆರೆಸ್ಕೊಂಡ್ಬಿಟ್ಟು ಒಂದು ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳೋದಿದೆ. ಆ ಸ್ಪ್ರೇಗಳು ಏನು ಬೇಕಾದ್ರೂ ಬೂಮರಿಂದ ಕಂಟಿನ್ಯೂ ಮಾಡ್ಕೊಳ್ಳಿ, ಕೈಯಿಂದ ಹೋಗೋ ಅವಶ್ಯಕತೆ ಇಲ್ಲ. ಈ ಥರ ಮಾತ್ರ ಕೈಯಿಂದ ಸ್ಪ್ರೇ ಆಗುತ್ತೆ. ಸೊ ಅದು ಕೊಟ್ಟಾಗ ಏನಾಗುತ್ತೆ, ಇದು ಬರುವಂಥ ಆಕ್ಸೈಡ್ ಬೇಸ್ಡ್ ಬರುತ್ತೆ. ನಿಮಗೆ ಆಕ್ಸೈಡ್ ಬೇಸ್ಡ್ ಬರುವಂಥದ್ದು ಕಡ್ಡಿಯಲ್ಲಿ ಏನಾದರೂ ಹಸಿರಾಂಶ ಇದ್ದರೆ ಹಸಿರಾಂಶನ ಹೊರಗಡೆ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಕಡ್ಡಿನ ಡ್ರೈ ಮಾಡಿಬಿಟ್ಟು ಎಲ್ಲನೂ ಡ್ರೈ ಮಾಡಿಬಿಟ್ಟು ನಿಮಗೆ ಸ್ಟ್ರಕ್ಚರ್ ಕೂಡ್ಸೋಕ್ಕೆ ಇದು 100% ನಿಮಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಸೊ ಇದಾದ ತಕ್ಷಣ ಮತ್ತೆ ಒಂದು ಇನ್ಸೆಕ್ಟಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ತೋಟದಲ್ಲಿ ಆಪಿಡ್ಸ್ ಜಾಸ್ತಿ ಕಂಪ್ಲೇಂಟ್ ಆಗ್ತಾ ಇದೆ ನಮ್ಗೆ ಈ ಸದ್ಯದಲ್ಲಿ ಈ ಭಾಗದಲ್ಲಿ. ಸೊ ಅದಕ್ಕೆ ಲಿಸೆಂಟ ಇದೆ, ಲಿಸೆಂಟ 0.7 ಗ್ರಾಮ್ ಹೋಗಿ, ಇಲ್ಲಾಂದರೆ ಅಪಾಚಿ ಕೂಡ ಅದೇ ಸೇಮ್ ಟೆಕ್ನಿಕಲ್ ಬರುತ್ತೆ ನಿಮಗೆ. ಅಪಾಚಿ 0.7 ಗ್ರಾಮ್ ಹೋಗಿ ನಡೆಯುತ್ತೆ. ಇಲ್ಲ ತಿರ್ಗಾ ಮಾರ್ಷಲ್ ಮಾಡಂಗಿದ್ರೆ ಮಾರ್ಷಲ್ ನಿಮ್ಗೆ 1 ಗ್ರಾಮ್ 1 ml ಹಾಕೊಂಡು ಮತ್ತೆ ಮಾರ್ಷಲ್ ಹೋಗಿ, ನೀವು ಏನು ತೊಂದರೆ ಇಲ್ಲ. ಇಲ್ಲಾಂದ್ರೆ ಉಲಾಲ ಇದೆ, ಉಲಾಲ ಮಾಡ್ಕೊಬಹುದು. ಸೊ ಇದರಲ್ಲಿ ಮಾತ್ರ ನಿಮಗೆ ಅಪಿಡ್ಸ್ ಕಂಟ್ರೋಲ್ ಬರುತ್ತೆ. ಸೊ ಅದ್ರ ಜೊತೆ ಅಕ್ರಾ ಒಂದು 1/2 ಗ್ರಾಮ್ ಹಾಕೊಂತ ಇರಿ, ಫ್ರೈಡ್ ಒಂದು 1/2 ಗ್ರಾಮ್ ಹಾಕೊಳ್ಳಿ. ಇಲ್ಲ ಕಾನ್ಪುಡರ್ ತಗೊಳ್ಳಿದ್ರೆ ಕಾನ್ಪುಡರ್ ಕೂಡ 0.5 ml ತಗೊಳ್ಳಿ, ನಿಮಗೆ ಏನು ತೊಂದರೆ ಇಲ್ಲ. ಸೊ ಉಲಾಲ ಮಾತ್ರ ಡೋಸಸ್ ಬಂದ್ಬಿಟ್ಟು 0.3 ಗ್ರಾಮ್ ಮಾತ್ರ ಯೂಸ್ ಮಾಡಂಗಿದೆ ನಿಮಗೆ. ಸರಿನಾ? ಇಷ್ಟು ಡೋಸಸ್ ಮಾಡ್ಕೊಳ್ಳಿ. ತಿರ್ಗಾ ಮತ್ತೆ ಒಂದು ಫ್ಲವರಿಂಗ್ ಶೆಡ್ಯೂಲ್ ಬರುತ್ತೆ. ಆ ಫ್ಲವರಿಂಗ್ ನೀಟಾಗಿ ಫಸ್ಟ್ ಹೇಳ್ತಾ ಇದ್ದೀನಿ. ಮತ್ತೆ ಬಾಸ್ 2 ml ತಗೊಳ್ಳೋದಿದೆ. ಅದ್ರ ಜೊತೆ ಬೋರನ್ 1/2 ಗ್ರಾಮ್ ತಗೊಳ್ಳೋದಿದೆ. ಅದ್ರ ಜೊತೆ 0.50-34 3 ಗ್ರಾಮ್ ತಗೊಳ್ಳೋದಿದೆ. ಮತ್ತೆ ತಿರುಗಿ ಎರಡನೇ ಫೀಮೇಲ್ ಫ್ಲವರ್ಗೋಸ್ಕರ ಸ್ಪ್ರೇ ಮಾಡ್ಕೊಳ್ಳೋದಿದೆ. ಇದಾದ ನಂತರ ಮತ್ತೆ ಏನು ಮಾಡಿ, ರೋಕ ಒಂದು 1/2 ಗ್ರಾಮ್ ತಗೊಳ್ಳಿ. ಅದ್ರ ಜೊತೆ ಮತ್ತೆ ಒಂದು ಇನ್ಸೆಕ್ಟಿಸೈಡ್ ತಗೊಳ್ಳಿ. ಒಂದು ಸ್ಪ್ರೇ ಆದರೆ ಮತ್ತೆ 3ನೇ ಸ್ಪ್ರೇ ಬರುತ್ತೆ ನಿಮಗೆ. ಬಯೋಸ್ಟೆಡ್ ಕಂಪ್ನಿಯದು ರಿಜೋಸ್ ಅಂತ ಬರುತ್ತೆ. ರಿಜೋಸ್ ತಗೊಂಡ್ರೆ 1 ಗ್ರಾಮ್ ತಗೊಳ್ಳಿ. ಇಲ್ಲ ಅಂದ್ರೆ ದಮನ್ ಪ್ಲಸ್ ಅಂತ ಬರುತ್ತೆ. ದಮನ್ ಪ್ಲಸ್ ಬಂದ್ರೆ 0.2 ಗ್ರಾಮ್ ತಗೊಳ್ರಿ. ಇಲ್ಲ ಅಂದ್ರೆ MC ಸೆಟ್ ಬರುತ್ತೆ. MC ಸೆಟ್ ಬಂದ್ರೆ 2 ml ತಗೊಳ್ಳಿ. ಸೊ ಯಾವುದೇ ಒಂದು ನೋಡಿ ಯೂಸ್ ಮಾಡಿ ನೋಡ್ರಿ. ಇಲ್ಲ ಅಂದ್ರೆ ನಿಮ್ದು ಇದು ಫ್ಯಾಂಟಕ್ ಪ್ಲಸ್ ಬರುತ್ತೆ. ಫ್ಯಾಂಟಕ್ ಪ್ಲಸ್ ಆದ್ರೆ 1 ml ತಗೊಳ್ರಿ. ಈ ಯಾವುದೋ ಒಂದು ಔಷಧಿ ತಗೊಂಡ್ಬಿಟ್ಟು 3ನೇ ಸ್ಪ್ರೇ ಮಾಡ್ಕೊಡ್ರಿ. 100% ನಿಮ್ಮಲ್ಲಿ ಫಿಮೇಲ್ ಫ್ಲವರ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಷ್ಟೆಲ್ಲ ಮಾಡೋ ನನ್ನ ಫಿಮೇಲ್ ಫ್ಲವರ್ ಬರ್ತಿಲ್ಲ ಅಂದ್ರೆ ನೀವು ಸ್ಟೋರೇಜ್ ಅಲ್ಲಿ ಏನೋ ತಪ್ಪು ಮಾಡಿರ್ತೀರ. ಸೊ ಇದಕ್ಕೆ ಬಂದ್ಬಿಟ್ಟು ಮುಂದೆ ಈ ಔಷಧಿಗಳೇನು ಕಾರಣ ಮಾಡಲ್ಲ. ನಾನು ಹೊಡೆದೆ, ಬಟ್ ನಾನು ಸ್ಪ್ರೇ ಮಾಡ್ಕೊಂಡು ಆದ್ರೂ ನನ್ನ ಫಿಮೇಲ್ ಫ್ಲವರ್ ಬರ್ತಿಲ್ಲ, ಮೇಲ್ ಫ್ಲವರ್ ಬರ್ತಿದೆ ಅಂದ್ರೆ ಇದಕ್ಕೇನು ಮಾಡೋಕ್ಕಾಗಲ್ಲ. ಸೊ ಕೆಲವು ಜನ ಅಂತ ನಾನು ಈ ಥರ ಮಾಡ್ಕೊಂಡೆ ಬಟ್ ಫ್ಲವರೇ ಬರಲಿಲ್ಲ. ಸೊ ಅದಕ್ಕೆ ಹೇಳ್ತಾರೆ ಕ್ಲೈಮೇಟಿಕ್ ಕಂಡೀಷನ್ ಸಪೋರ್ಟ್ ಮಾಡಿಲ್ಲ. ಕ್ಲೈಮೇಟಿಕ್ ಕಂಡೀಷನ್ ಸಪೋರ್ಟ್ ಮಾಡೋದು ನಿಮ್ಗೆ ಸಂಬಂಧನೇ ಇಲ್ಲ. ಕ್ಲೈಮೇಟಿಕ್ ಕಂಡೀಷನ್ ನಾವು ಔಷಧಿಗಳು ಏನಕ್ಕೆ ಮಾಡ್ತೀವಿ? ನಾವು ಔಷಧಿಗಳು ಏನಕ್ಕೆ ಮಾಡೋದು ಹೇಳ್ರಿ? ಇದಕ್ಕೆ ಮಾಡೋದು ನಾವು. ಕ್ಲೈಮೇಟ್ ಕಂಡೀಷನ್ ಸಪೋರ್ಟ್ ಆಗಿದ್ರೆ ಆಟೋಮೆಟಿಕ್ ಫ್ಲವರ್ ಬರುತ್ತೆ. ಆಟೋಮೆಟಿಕ್ ಅದು ಹೋಗ್ಬಿಡ್ತು, ಬಿಟ್ಟು ಅದನ್ನ ಏನಕ್ಕೆ ಔಷಧಿ ಮಾಡೋದು? ಈಗ ನಾವು ಔಷಧಿ ಮಾಡೋ ಕಾರಣನೇ ನಮ್ಮ ಕ್ಲೈಮೇಟಿಕ್ ಅಡೋರಬಲ್ ಕ್ಲೈಮೇಟಿಕ್ ಏನಿರುತ್ತಲ್ಲ ಅದೊಂದು ಸಪೋರ್ಟ್ ಇರ್ತದೆ. ಅದನ್ನ ಬಿಟ್ಟು ನಮಗೆ ಅಪೋಸಿಟ್ ಕ್ಲೈಮೇಟಿಕ್ ಕಂಡೀಷನ್ ಇದ್ದಾಗ ಅದನ್ನ ಎದುರಿಸ್ಬಿಟ್ಟು ನಾವು ಅದನ್ನ ಔಷಧಿ ಕೊಟ್ಟುಬಿಟ್ಟು ನಮಗೆ ಆರ್ಟಿಫಿಷಿಯಲ್ ಫ್ಲವರ್ ತಗೊಳ್ಳೋದಿದೆ. ಇದರಲ್ಲಿ ಗಿಡಕ್ಕೆ ಸಪ್ಲಿಮೆಂಟರಿ ಆಗಿ ಫುಡ್ ಕೊಡೋದಿದೆ. ಅದಕ್ಕೆ ಯಾಕೆ ಹೇಳ್ರಿ? ಕ್ಲೈಮೇಟಿಕ್ ಹೈ ಟೆಂಪರೇಚರ್ ಆಗುತ್ತೆ. ಹೈ ಟೆಂಪರೇಚರ್ ಆಗಿದ್ರಿಂದ ಎಲೆ ರೆಸ್ಪಿರೇಷನ್ ಜಾಸ್ತಿ ಇರ್ತದೆ. ತೇವಾಂಶ ಎಲ್ಲ ಕಿತ್ಕೊಂಡು ಹೋಗ್ತದೆ. ಒಂದು ಕೆಳಗಿಂದ ಕಿತ್ತುತ್ತೆ, ಒಂದು ಎಲೆಯಲ್ಲಿ ಇರುವಂತ ತೇವಾಂಶ ಕಿತ್ಕೊಂಡು ಹೋಗುತ್ತೆ. ಅವಾಗ ಗಿಡ ಏನಿರುತ್ತೆ ಡ್ರೈ ಆಗುತ್ತೆ, ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇಂಬ್ಯಾಲೆನ್ಸ್ ಆದಾಗ ಫಿಮೇಲ್ ಫ್ಲವರ್ ಬರೋದು ಕಷ್ಟ ಆಗುತ್ತೆ. ಅದಕ್ಕಂತೇಳಿ ನಾವು ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಅದೇನು ಕೊಡೋದು ಔಷಧಿ ಕೊಟ್ಟು ಬಿಟ್ರೆ 100% ಫ್ಲವರ್ ಬರುತ್ತೆ. ಅದನ್ನ ಬಿಟ್ಟು ನಾನು ಜಾನ್ವರಿಲಿ ಈ ಥರ ಮಾಡ್ಕೊಂಡೆ, ಡಿಸೆಂಬರಲ್ಲಿ ಮಾಡ್ಕೊಂಡೆ, ಬಟ್ ಫ್ಲವರೇ ಬರಲಿಲ್ಲ. ಸೀಸನ್ ಹೋಯ್ತು ಅಂದ್ರೆ ಅದ್ರ ಲೆಕ್ಕ ಅಲ್ಲ. ಅದು ಕ್ಲೈಮೇಟಿಕ್ ಕಂಡೀಷನ್ ಏನೂ ದೋಷ ಅಲ್ಲ. ಕ್ಲೈಮೇಟ್ ಇರಂಗೆ ಇರುತ್ತೆ, ಹೋಗಂಗೆ ಹೋಗುತ್ತೆ. ನೀವು ಮಾಡೋ ಪ್ರಾಕ್ಟೀಸ್ಗಳಲ್ಲಿ 100% ತಪ್ಪಿರ್ತೀರ. ಸೊ ಅದನ್ನ ನೀವು ನೋಡಬೇಕು. ನಾವು ಬರೀ ಗಿಡದ ಮೇಲಿನ ಪಾರ್ಟ್ ಮಾತ್ರ ನೋಡ್ತೀವಿ, ಕೆಳಗಿನ ಪಾರ್ಟ್ ನೋಡಲ್ಲ. ಅದು ರೂಟ್ ಪ್ರೂನಿಂಗ್ ಯಾವಾಗ ಆಗಬೇಕಾಗಿತ್ತು, ಆ ಬೇರ್ ಡೆವಲಪ್ಮೆಂಟ್ಗೆ ಏನು ಮಾಡಬೇಕಾಗಿತ್ತು, ಬೇರೆ ಮ್ಯಾಚುರಿಟಿಗೆ ಏನು ಮಾಡಬೇಕಾಗಿತ್ತು, ಪ್ರೈಮರಿ ರೂಟ್ಗೆ ಏನು ಮಾಡಬೇಕು, ಸೆಕೆಂಡರಿ ರೂಟ್ಗೆ ಏನು ಮಾಡಿಸ್ಬೇಕು, ರೂಟ್ ಹೇರ್ಸ್ ಯಾವ ಥರ ಬರಬೇಕು, ಇದನ್ನೆಲ್ಲ ಸ್ವಲ್ಪ ನಾವು ಅಬ್ಸರ್ವೇಷನ್ ಮಾಡ್ಕೊಂಡಿದ್ರೆ ನಮ್ಮ ತೋಟದಲ್ಲಿ 100% ಫೀಮೇಲ್ ಬರುತ್ತೆ, 20% ಮೇಲ್ ಬಂದೇ ಬರುತ್ತೆ. ದಾಳಿಂಬೆ ಫ್ಲವರ್ ಬಂದ್ಬಿಟ್ಟು ಇಟ್ಸ್ ಅ ಹರ್ಮಫ್ರೋಡಿಕ್ ಫ್ಲವರ್. ಇದರಲ್ಲಿ ಸಂಬಂಧನೇ ಇಲ್ಲ. ಫಿಮೇಲ್ ಆಗಲಿ ಮೇಲ್ ಆಗಲಿ ಅದೇನು ಸಂಬಂಧ ಇಲ್ಲ. ಮೇಲ್ ಪಾಡಿ ಮೇಲೆ ಬಂದಿರುತ್ತೆ, ಫಿಮೇಲ್ ಪಾಡಿ ಫಿಮೇಲ್ ಬಂದಿರುತ್ತೆ. ಫಿಮೇಲ್ ಅಲ್ಲೇ ಬೋತ್ ಆರ್ ಪ್ರೆಸೆಂಟ್ ಇದೆ. ಮೇಲ್ ಆ್ಯಂಡ್ ಫಿಮೇಲ್ ಪ್ರೆಸೆಂಟ್ ಇನ್ ಒನ್ ಫ್ಲವರ್. ಸೊ ಅದಕ್ಕೇನು ತೊಂದರೆನೇ ಇಲ್ಲ ನಿಮಗೆ. ಸೊ ಅಂತ ಇಲ್ಲಿವರೆಗೆ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ, ಸೊ ಇಲ್ಲಿ ಚಿಗುರೇನು ಬರುತ್ತಲ್ರ, ಆ ಚಿಗುರು ಏನು ಮಾಡ್ತಾರೆ, ಕೆಲವು ಜನ ಅದನ್ನು ಉಜ್ಜು ತೆಗೆದು ಬಿಡ್ತಾರೆ. ಹಿಂಗೆ ಹಿಡ್ಕೊಂಡ್ಬಿಡೋದು, ಈ ಚಿಗುರನ್ನ ಹಿಂಗೆ ಉಜ್ಜು ತೆಗೆದು ಬಿಡೋದು. ಈ ಪ್ರಾಕ್ಟೀಸ್ ಒಂದು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಈ ಚಿಗುರಲ್ಲಿ ಏನಿರುತ್ತಲ್ರ, ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ. ಈ ಚಿಗುರಲ್ಲಿ
ಈ ಎಲೆ ಹಂತ ಏನಿರುತ್ತಲ್ರ, ಈ ಎಲೆ ಅಂತ ಈ ಎದರಲ್ಲಿ ಅಪಾಯಿಕಲ್ ಡಾಮಿನೆನ್ಸ್ ಅಂತೀವಿ. ಅಂದ್ರೆ 2 ಲೀವ್ಸ್ ಫಸ್ಟ್ ಸ್ಟಾರ್ಟಿಂಗ್ ನೋಡ್ರಿ, ನೀವು ಬಂದ್ಬಿಟ್ಟು ಬೆಳಗ್ಗೆ ನೋಡಿದ್ಬಿಟ್ಟು ನೀಟಾಗಿ ಕಾಣಿಸುತ್ತೆ. ಈ ಅಪಾಯಿಕಲ್ ಡಾಮಿನೆನ್ಸ್ ಏನಿರುತ್ತಲ್ರ, ಇದರಿಂದ ನಮಗೆ ಗಿಡ ಸೈಟೋಕೈನಿನ್ ರೆಡಿ ಮಾಡಿಬಿಟ್ಟು ಗಿಡಕ್ಕೆ ಸಪೋರ್ಟ್ ಆಗಿ ಕೊಡ್ತಾ ಇರ್ತದೆ. ಫುಡ್ ಸೈಟೋಕೈನಿನ್ ಇಲ್ಲಿ ಕ್ರಿಯೇಟ್ ಆಗ್ತಿರ್ತದೆ, ಸೊ ಅದು ಸಿಂಥಸಿಸ್ ಆಗ್ತಿರ್ತದೆ. ಸೊ ಅದಕ್ಕೆ ಏನ್ ಮಾಡ್ರಿ ಅಂದ್ರೆ, ಈ ಚಿಗುರ್ನ ಹಿಂಗಿ ಉಜ್ಜಿ ಯಾವತ್ತೂ ತೆಗಿಯಕ್ ಹೋಗ್ಬೇಡಿ. 1 ತಿಂಗಳವರೆಗೂ ನೀವು ಪ್ರಾಕ್ಟೀಸ್ ಏನು ಮಾಡಂಗಿಲ್ಲ. 1 ತಿಂಗಳಾದ್ಮೇಲೆ ಫ್ಲವರ್ ಕಂಡೀಷನ್ ನೋಡ್ಕೊಂಡು ಇದನ್ನ ಏನ್ ಮಾಡೋದು ಅಂದ್ರೆ, ಅಷ್ಟರಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ 6 ಇಂಚ್ ಉದ್ದ ಬಂದ್ಬಿಟ್ಟಿರುತ್ತೆ. ಇದನ್ನ ಮುಂದೆ ಏನ್ ಮಾಡೋದು, ಇಷ್ಟು ಸುಮ್ಮನೆ ಡೀಪ್ ಆಗಿ ಇಷ್ಟು ಕಟ್ ಹಾಕೊಂಡ್ಬಿಡೋದು. ಡೀಪ್ ಆಗಿ ಏನ್ ಮಾಡೋದು, ಕೈಯಿಂದ ಪಿಂಚ್ ಮಾಡ್ಕೊಂಡ್ಬಿಡೋದು. ಟಾಪಿಂಗ್ ಹೊಡಿದ ತಕ್ಷಣ ಏನಾಗುತ್ತೆ, ಹಿಂದೆ ಇರುವಂತ ಸ್ಟ್ರಕ್ಚರ್ ಓಪನ್ ಆಗುತ್ತೆ, ಮತ್ತೆ ತಿರ್ಗಾ ನಿಮ್ಗೆ ಅಲ್ಲಿ ಫ್ಲವರ್ ಬರೋ ಸಾಧ್ಯತೆ 100% ಇದೆ. ಸೊ ಹೀಗಾಗಿ ಈ ಪ್ರಾಕ್ಟೀಸ್ಗಳಲ್ಲಿ ಏನೋ ಮಾತುಗಳು ಉಳಿದಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಮಾಡಾಕ್ತೀನಿ. ಸದ್ಯವಾಗಿ ಏನ್ ನೆಸೆಸರಿ ಇದೆ, ಸದ್ಯವಾಗಿ ಏನ್ ನೀಡಿದೆ, ನಾನು ಇಷ್ಟು ಮಾತುಗಳು ಪಾಯಿಂಟ್ಗಳನ್ನ ಮಾತ್ರ ಕವರ್ ಮಾಡಿದ್ದೀನಿ. ಇದರಲ್ಲಿ ಏನಾದ್ರು ಮಿಸ್ಸಿಂಗ್ ಇದ್ರೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಮಾಡಿಬಿಟ್ಟು ನಿಮಗೆ